ಯಾಕೆ ತಂಗೆ ಎಲ್ಲಿ ನಡೆದಿ ಯಾಕೆ ಗುಡಿಯಾಗಿಂದ ಪುರಾಣಕ್ಕೆ ವಾ ಏನು ಕೇಳಿ ಈಕೆ ಅಕ್ಕ ಮಾದೇವ್ರಿ ಅಕ್ಕ ಕಾಡ್ತಾಳ ಬಾ ಇಲ್ಲೇ ಕೇಳ್ತದಲ್ಲ ಅಲ್ಲೇ ಕಟ್ಟಿ ಕುಂದ್ರಿಸ್ಕೊಂಡು ಊರು ಸುದ್ದಿ ಮಾತಾಡೋದು ನಂಗೆ ಬರ್ತದೆ ಇಲ್ಲಿ ಪುರಾಣ ನಡಾಗಿ ನಡೆದಿರ್ತದೆ ನಮ್ಮದು ಅಲ್ಲಿ ಅವ್ರ ಹೆಣ್ಮಕ್ಳು ನಡೆದು ಅದು ಪುರಾಣ ಕೇಳಕ್ಕೆ ಹೊಂಟಿರ್ತಾಳೆ ಆಕಿ ಕರೆದು ಕುಂದ್ರಿಸ್ಕೊಂಡು ಊರು ಸುದ್ದಿ ಹೇಳಾಕಿ ಎಲ್ಲ ಹತ್ತು ನೋಡ್ರಿ ಬೆಂಕಿ ಏನ್ರಿ ಗಂಡು ಮಕ್ಕಳು ಹೊಂಟಿದ್ರು ಅಂತಂದ್ರೆ ಅವ ಏನು ಪುರಾಣ ಕೇಳೇನು ಬಸವಣ್ಣೆ ಆಗಂಗೆ ಕಾಣ್ತಾನೆ ಅಂಥವಿಲ್ಲ. ಈ ಜಗತ್ತಿನಾಗ ಪಾಪಿಗಳು ಅಂದ್ರೆ ಯಾರಿಗೆ ಅಂತೀರಿ ಅಂದ್ರೆ ನೀವು ಪಾಪಿಗಳಂತಂದ್ರೆ ಅವಕ್ಕೇನ ಉದ್ದುದ ಹಲ್ಲು ಬಂದಿರ್ತಾವೆ ತೆಲಿಮೆ ಕೋಡ್ ಬಂದಿರ್ತಾವೆ ಅಂದ್ರೆ ಏನು ಇಲ್ಲ ನೋಡೋಕೆ ನಮ್ಮಂಗೆ ಇರ್ತಾವೆ ಇವು ಪುರಾಣಕ್ಕೆ ಹೋಗಿ ಬಿಡಿಸ್ತಾವೆ ನೋಡು ಬಾರ ಇಲ್ಲೇ ಬಾ ಕಟ್ಟಿ ಕುಂದ್ರು ಬಾ ಅಂದ ಅಗದಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಅಗದಿ ಬಿಡಿ ಗಿಡಿ ಸೇದ್ಕೋತ ಯಾವ ಬಂದ್ರೆ ಸ್ವಾಮಿ ಪುರಾಣಕ್ಕೆ ಹಿಂಗೆ ಹಡ ಕಾರಿಸ್ಕೋತ ಯಾವ ಬಂದಾನ ಅವನೇನೋ 20 ವರ್ಷದ ಹಿಂದೆ ಒಳ್ಳೆ ಹೇಳಿತಿಲ್ಲ ಏನು ಮಾಡಿದಾಗ ಅವನೇ ಬಂದಾನ ಅವನೇನು ಕೇಳಿದ್ದೆಂತೋ ಚಂತಾನ ಹಂಗೈತೆ ಏನ್ರಿ ಯುವಕರಿಗಿಂತ ಪಾಪಿಗಳು ಮತ್ತೆ ಅವ್ರು ಯಾರು ಇರ್ತಾರೆ ಹೇಳಿ ಪಾಪಿಗಳಿದ್ರೆ ಇವೇ ಎಲ್ಲಿ ಧರ್ಮ ಕಾರ್ಯ ನಡೀತದೆ ಅಲ್ಲಿ ಕೆಡ್ಸವನೇ ಪಾಪಿ ಇದ್ರೆ ಇದನ್ನೆಲ್ಲಾನು ಕೂಡ ನೋಡಿ ಭಗವಂತ ಕಣ್ಣೀರು ಹಾಕ್ಲಕತ್ತಿದ್ದ. ನಾರದರಂತರ ಪರಮಾತ್ಮ ಈ ಮನುಷ್ಯ ಜೀವಿಗಳಿಂದ ಉದ್ಧಾರ ಆಗಬೇಕಾಗಿತ್ತು ಅಂತಂದ್ರೆ ಮನುಷ್ಯ ಜೀವಿಗಳಿಂದ ಧರ್ಮವಂತರಾಗಬೇಕಾಗಿತ್ತು ಅಂದ್ರೆ ಮನುಷ್ಯ ಜೀವಿಗಳಿಂದ ಏನ್ರಿ ಧರ್ಮವಂತರಾಗಬೇಕಾಗಿತ್ತು ಅಂದ್ರೆ ನೀ ಏನಾರು ಮಾಡಬೇಕು ನೀ ಭೂಲೋಕಕ್ಕೆ ಹೋಗಿ ಅಂದ ಮನುಷ್ಯ ಜೀವಿಗಳನ್ನು ಉದ್ಧಾರ ಮಾಡಬೇಕಂತ ತಿಳ್ಕೊಂಡು ಯಾವಾಗಿಂದ ನಾರದರು ಪರಮಾತ್ಮನಿಗೆ ಅಂದಾಗ ಪರಮಾತ್ಮ ಕೂಡ ಒಂದು ಕ್ಷಣ ಚಿಂತೆ ಮಾಡಕತ್ತ ಕಣ್ಣೀರು ತೆಗಿಲಕತ್ತ ಯಾರಿಗೆ ಕಳಿಸ್ಬೇಕು ಭೂಲೋಕ ಎಲ್ಲ ದೇವತೆಗಳೆಲ್ಲ ಕುಂತಿದ್ರು ಬ್ರಹ್ಮದೇವನಿಗಂದ ಬ್ರಹ್ಮ ಈ ಮನುಷ್ಯ ಜೀವಿಗಳಿಗೆ ಅವ್ರ ಹಣೆ ಬರದ ಕಳಿಸವನೇ ನೀನು ಹೌದಿಲ್ರಿ ನೀವೇನಂತಿರಲ್ಲ ಆ ಕೂಸುಗಳು ಹುಟ್ಟದಾಗ ಸೆಟಿಗೆವು ಬರೀತಾಳ ತಗೊಂಡಂತೀರಿ ಸೆಟಿಗೆವು ಬರೆಯೋದಲ್ಲದು ಬ್ರಹ್ಮಲಿಖಿತ ಅಂತಾರದು ಶಾಸ್ತ್ರದೊಳಗೆ ಪ್ರಾರಬ್ಧದ ಕರ್ಮ ತಗೊಂಡಂತಾರ ಅಂದ್ರೆ ಹಿಂದಿನ ಜನ್ಮದೊಳಗೆ ನಾವು ಎಷ್ಟು ಪಾಪ ಮಾಡೀವಿ ಎಷ್ಟು ಕರ್ಮಗಳು ಮಾಡೀವಿ ಈ ಜನ್ಮದೊಳಗಿಂದ ಅವ ಏನು ಪಾಪ ಮಾಡಲ್ಲ ಆ ಪಾಪದಿಂದ ಹಣಿ ಮ್ಯಾಗಿಂದ ಬರೆದು ಕಳಿಸಿರ್ತಾನ ಅದು ಬ್ರಹ್ಮಲಿಖಿತ ತಗೊಂಡಂತಾರ. ಅದಕ್ಕಾಗಿ ನೀವು ಅಂತೀರಿಲ್ಲ ಏನ್ರಿ ಅಪ್ಪವ್ರು ಮನಾರ್ ದೇವ್ರಂತೀವಿ ಮನಾರ್ ದೇವ್ರು ಅಂತೀವಿ ಯಾಕೆ ನಮಗೆ ದೇವ್ರು ಇಟ್ಟು ಕಾಡ್ತಾನ ಇದು ಕಾಡೋದು ಈಗಿಂದ ಅಲ್ಲಿ ಅವ್ವ ಹಿಂದಿನ ಜನ್ಮದ್ದು ಐತ್ರಿ ಹಿಂದಿನ ಜನ್ಮದ್ದು ಈಗಿಂದ ಅಲ್ಲ ನೀವು ಹಿಂದೆ ಪಾಪ ಮಾಡಿದ್ದು ಇವ ಈ ಜನ್ಮದನ್ನು ಗಳಿಬೇಕೇ ಇದನ್ನು ಯಾರು ಕೂಡ ಬಿಟ್ಟು ಹೋಗ್ಲಕ್ಕಂತ ಬರಂಗಿಲ್ಲ ತಿಳಿತಿಲ್ರಿ. ಹಿಂದಿನ ಜನ್ಮದಾಗ ನಾವು ಏನು ಮಾಡಿರ್ತೀವಲ್ಲ ಅದನ್ನು ಈ ಜನ್ಮದಾಗ ಅಂದ್ರೆ ಬ್ರಹ್ಮ ತಾಯಿ ಗರ್ಭದೊಳಗಿದೆ 8ನೇ ತಿಂಗಳದೊಳಗೆ ಬ್ರಹ್ಮ ಬರೆದು ಹೋಗಿರ್ತಾನೆ. ಅದಕ್ಕಾಗಿ ಹೇಳಿದೆ ಪ್ರಾರಂಭದೊಳಗೆ ಒಂದು ಶಿವ ಬೆಟ್ಟಕ್ಕನ ಇನ್ನೊಂದು ಬ್ರಹ್ಮ ಬೆಟ್ಟಕ್ಕನ ಶಿವ ಆಶೀರ್ವಾದ ಮಾಡಿ ಹೋಗ್ತಾನ ಬ್ರಹ್ಮ ನಿಮ್ಮ ಹಣಿ ಮೇಲೆ ಅಂದ ನೀವು ಇಟ್ಟು ಪಾಪ ಮಾಡಿರಿ ಇಟ್ಟು ಕಷ್ಟ ಬರ್ಬೇಕು ಇಟ್ಟು ಪುಣ್ಯ ಮಾಡಿರಿ ಇಟ್ಟು ಸುಖ ಸಿಗಬೇಕು ಇದನ್ನೆಲ್ಲ ಬರೆದು ಹೋಗತಕ್ಕಂಥವನೇ ಬ್ರಹ್ಮದೇವ. ಯಾವಾಗಲೂ ಕೂಡ ಇದನ್ನು ಬ್ರಹ್ಮ ಬರೆದಿರ್ತಕ್ಕಂಥದ್ದು ಯಾಕಂದ್ರೆ ಹೊರತಾಗಿ ಹಣಿ ಬರ್ದಾಗ ಅಂತ ಬರೆದಿದ್ದೇ ಯಾಕಂದ್ರೆ ಹೊರತಾಗಿ ಇದನ್ನು ಬೇರೆದವರಿಂದ ಯಾರು ಕೂಡ ಮಾಡಲಿಕ್ಕೆಂದು ಆಗಂಗಿಲ್ಲ. ಇದಕ್ಕೆ ಪ್ರಾರಬ್ಧದ ಕರ್ಮ ತಗೊಂಡು ಕರೀತಾರೆ. ಹಿಂದಿನ ಜನ್ಮದೊಳಗೆ ನಿಜಗುಣ ಹೇಳ್ತಾರಲ್ಲ ಹಿಂದಿನ ಪುಣ್ಯವನ್ನು ಹಿಂದುಂಡುಡಬೇಕಾತ್ಮ ಹಿಂದಿನ ಪುಣ್ಯವನ್ನು ಮುಂದುಂಡುಡಬೇಕಾತ್ಮ. ಹಿಂದಿನ ಜನ್ಮದೊಳಗೆ ಮಾಡಿರ್ತಕ್ಕಂಥ ಪುಣ್ಯ ಈ ಜನ್ಮದೊಳಗೆ ಉಣಬೇಕು ಈ ಜನ್ಮದೊಳಗೆ ಮಾಡಿರ್ತಕ್ಕಂಥ ಪುಣ್ಯ ಮುಂದಿನ ಜನ್ಮಕ್ಕೆ ಉಣಬೇಕು ಅಂತಕೊಂಡು ಹೇಳ್ತಿದ್ರು. ಇವತ್ತು ಹಂಗಲ್ಲಿಗೆ ಅರ್ಜೆಂಟ್ರಿಗೆ ಯಾವ ಊರಿಗೆ ಅಂದು ವಜ್ಜಾಗಿದ್ದು ಒಂದು 4 ಇಂಡಿಗೆ ಹೋಗಿದ್ವು ಅದು ಊರಿಗೆ ವಜ್ಜಾಗಿದ್ದು ಹೋಗ್ಯಾವ ಸುಮ್ಮನೆ ತಿರುಗಾಡೋರು ಕೆಲಸ ಎಲ್ಲ ಬಗೆಸಿರಿ ತಿರುಗಾಡೋರು ಮತ್ತು ಊರಿಗೆ ಬರೋರು ಹಿಂಗೆ ತಿರುಗಾಡೋದ್ರಾಗ ಅಂದ್ರೆ ಒಂದು ಹೋಟೆಲ್ ಕಾಣ್ತು ಇವ್ರಿಗೆ ಒಂದು ಹೋಟೆಲ್ ರೀ ಒಂದು ಹೋಟೆಲ್ ಕಾಣ್ತು ಏನಂತ ಕಾಣ್ತು ಬೋರ್ಡ್ ಚಂದಿತ್ತು ಬಹುಶಃ ಇಂಥ ಬೋರ್ಡ್ ನೀವು ಎಲ್ಲಿನೂ ಕೂಡ ಕೇಳಿರ್ಲಿಕ್ಕಿಲ್ಲ. ಆ ಬೋರ್ಡ್ ಏನಿತ್ತು ಯಾರು ಬೇಕಾದವರು ಬೇಕಾದಡೆ ತಿಂದೋರಿ ಪುಗುಶೆಟ್ಟೆ ಹೋಟೆಲ್ ಮೇಲೆ ಬೋರ್ಡ ಏನಂತ ಯಾಕಂದ್ರೆ ಯಾರು ಬೇಕಾದವ್ರು ತಿಂದವ್ರಿ ಪುಗುಶೆಟ್ಟೆ ಮುಂದೆ ನಿಮ್ಮ ಮೊಮ್ಮಕ್ಕಳ ಕೈಲಿ ಬಿಲ್ ವಸೂಲು ಮಾಡ್ತೀವಿ ಅಂತ ಬೋರ್ಡ್ ಹಾಕಿದ್ರು. ಇವ್ರು 4 ಮಂದಿ ಊರಾಗ ಹೆಂಡ್ರು ಸೇರಂಗಿಲ್ಲ ಮಕ್ಕಳು ಸೇರಂಗಿಲ್ಲ ಇವ್ರು ನೋಡಿದ್ರು ಬೋರ್ಡ್ ಅಲ್ಲ ನೋಡು ದೋಸ್ತ ಬೋರ್ಡ್ ಹಂಗದ ಅಂದವ ಓದ್ದವ ಯಾರು ಬೇಕಾದವ್ರು ತಿಂದವ್ರಿ ಪುಗುಶೆಟ್ಟೆ ಮುಂದೆ ಮೊಮ್ಮಕ್ಕಳ ಕೈಲಿ ವಸೂಲು ಮಾಡ್ತೀವಿ. ಅಮ್ಮ ಓದ್ದ 3ನೇದವೇನಂದ ಈ ಹೋಟೆಲ್ಗೆ ನಮ್ಮ ಮೊಮ್ಮಕ್ಕಳಕ್ಕೆ ಬರ್ತಾರ ಅಂದ 3ನೇದವ 4ನೇದೇವನ ಬಂದ್ರು ಇವ್ರೇನು ನಮ್ಮ ಮೊಮ್ಮಕ್ಕಳಂದ್ರೆ ಈ ಮಕ್ಕಳಿಗೆ ಗೊತ್ತು ನಾಡ್ರಿ ಪುಗುಶೆಟ್ ತಿಂದು ಅನ್ನೋದು ಅದು ಹೋಟೆಲ್ ಹೋಗ ಸ್ಟೈಲ್ನಾಗ ಟೇಬಲ್ ಕೂತದ್ರು ಬಂದು ಸ್ವಲ್ಪ ಏನು ಕೊಡಿ ಸಾರ್ ಅಂದ ಏನೇನಂದ ಹೋಟೆಲ್ ಇಡ್ಲಿ ಇದೆ ದೋಸೆ ಇದೆ ಉತ್ತಪ್ಪ ಇದೆ ಉಪ್ಪಿಟ್ಟಿದೆ ಸೂಸಲ ಇದೆ ಮೈಸೂರು ಪಾಕ್ ಇದೆ ಗುಲಾಬ್ ಜಾಮೂನು ಹಿಂಗೆಲ್ಲ ಥರದ್ದು ಹೇಳೋದು
ಪುಗ್ಸಟ್ಟೆ ರೊಕ್ಕಿಲ್ಲ ರೂಪಾಯಿ. ನಿನ್ನ ಹೋಟೆಲ್ದಾಗ ಏನೇನದ ಎಲ್ಲ 4 ಪ್ಲೇಟ್ ತೊಗೊಂಡು ಪಾಪ ಎಲ್ಲ 4 ಪ್ಲೇಟ್ ತಂದಿಟ್ಟು ಟೇಬಲ್ ಸಾಲಿಲ್ಲ. ಏಡ್ತಿತ್ತದ್ರಿ ಮನುಷ್ಯ, ಆಸೆ ಪಡ್ತದೆ ಖರೆ ಏಡ್ತಿತ್ತದ್ರಿ. ಹೊಟ್ಟೆ ಡೇಟೆ ತಿನ್ಬೇಕಲ್ಲ, ಇದ್ರಂದೊಂದು ತುತ್ತು ಅದರಂದೊಂದು ತುತ್ತು ಹಿಂಗೆ ತಿನ್ನೋದ್ರೆ ಹೊಟ್ಟೆ ತುಂಬ್ತೀವಕ್ಕ. ಮತ್ತು ಸಪ್ಲೈರ್ ಕರೆದ್ರು, ಮ್ಯಾಲೆ ಏನು ಕೊಡ್ಲಿ ಸರ್ ಅಂದ. ಏನೇನದ ಮ್ಯಾಲ ಕಾಫಿ ಇದೆ, ಟೀ ಇದೆ, ಬೋರ್ಮಿಟ ಇದೆ, ಹಾರ್ಲಿಕ್ಸ್ ಇದೆ, ಹಾಲಿದೆ, ಹಿಂಗೆಲ್ಲ ಹೇಳ್ದವ. ಇವ್ರು ಮನೆ ದಿನ ಡಿಕಾಸಿನ ಚಾ ಕೊಡ್ತಿದ್ದಿಲ್ಲ ಮನೆಗೆ ಹೆಣ್ತಿ. ಅಲ್ಲಿ ಎಲ್ಲರಿಗೆ ಬೋರ್ಮಿಟ ಕೊಡು, ಗೋರ್ಮಿಟ ಹೇಳ್ತೀನಿ, ಮ್ಯಾಲೆ ಗೋರ್ಮಿಟ ಕೊಡು. ಬೋರ್ಮಿಟ ಏನು ಗೌರ್ಮೆಂಟ್ ಏನ್ರಿ? ಕುಡ್ದು ಆಯಿತು, ಕುಡ್ದು ಮತ್ತೆ ಕೋಲ್ಡ್ ಏನದು ಸುಡ್ಸೋದು ಬೋರ್ಮಿಟ ಕುಡ್ದವ. ಮ್ಯಾಲೆ ಕೋಲ್ಡ್ ಏನದು ಕೋಲ್ಡ್ ಅದು ತಮ್ಸಪ್ ಇದೆ, ಸಿಟ್ರ ಇದೆ, ಮಿರಿಂಡ ಇದೆ, ಏನ್ರಿ ಕೋಕೋ ಕೋಲ ಇದೆ, ಹಿಂಗೆಲ್ಲ ಹೇಳ್ದೆ. ಮ್ಯಾಲೆ ಅಷ್ಟು ಬೋರ್ಮಿಟ ಕುಡ್ದು ಮ್ಯಾಲೆ ಕೋಕೋ ಕೋಲ ಕುಡ್ದು ಪುಗ್ಸೆಟ್ಟೆ ರೊಕ್ಕಿಲ್ಲ ರೂಪಾಯಿ ಬೆಕ್ಕದಡಿ ತಿಂದವ್ರಿ ಬೋರ್ಡೆ ಹಾಕ್ಯಾನ. ಹೇಳ್ತೀನಿ, ನೀವು ಬೋರ್ಮಿಟ ಕುಡ್ದು ಮುಂದೆ ಸೋಪ್ ಇಟ್ಟಿದ್ರು, ಮನೆಗಾದ್ರೆ ಈಸಿ ಹಾಕೋತಿದ್ದು ಪುಗ್ಸೆಟ್ಟೆ. ಹಿಂಗೆ ಹೇಳ್ತೀರಿ, ಈ ಕೆಂಪು ಮಂಗೆಗಳು ಸೊಂಡೆ ಭಾರಿ ಬೀಜ ಹಿಡ್ದವ್ರಂಗೆ ಹಿಂಗೆ ಸೋಪ್ ಹಾಕೊಂಡು ಹಿಂಗೆ ಮೈ ವಾಟೆ ಬರ್ಕೋದು ಹೊಂಟಿದ್ದು. ಹೋಗುದ್ರಾಗ ಸಪ್ಲೈಯರ್ ಬಂದು ಕೈಯಾಗ ಒಂದು ಬಿಲ್ ಕೊಟ್ಟ, 3,500 ರೂಪಾಯಿ. 3,500 ರೂಪಾಯಿ ಬಿಲ್ ಕೊಟ್ಟು ಕೂಡಲೇನ ಅವು ಅದ್ರಾಗೆ ಇರ್ತಾವ ನೋಡಿ ತಿರ್ಸಟ್ಟಿದೆ. ಬೈಲ್ ಯಾಕ್ರಿ ಸರ್ ಅಂದ. ಬಿಲ್ ಯಾಕೋ ಬೋರ್ಡ್ ಏನೋ ಹಾಕಿದೆವು ಮಗನೇ, ಬೋರ್ಡ್ ಏನೋ ಹಾಕಿದಿ, ಯಾರು ಬೇಕಾದವ್ರು ತಿಂದವ್ರಿ ಪುಗ್ಸೆಟ್ಟೆ. ಮುಂದೆ ನಿಮ್ಮ ಮೊಮ್ಮಕ್ಕಳ ಕೈಲಿ ವಸೂಲು ಮಾಡ್ತೀನಿ ಬೋರ್ಡ್ ಹಾಕಿದ್ ಬಿಲ್ ಯಾಕೆ ಕೊಡ. ಅವ ಅಂದ, ಸರ್ ನೀವು ತಪ್ಪು ತಿಳ್ಕೊಡ್ರಿ ಅಂದ. ಇದು ನೀವು ತಿಂದಿದ್ದಕ್ಕೆ ಬಿಲ್ ಅಲ್ಲ, ಮತ್ತೆ ಅದ್ರದ್ದು ಬಿಲ್ಲ. ಹಿಂದೆ ಮುತ್ತೆಗಳು ಬಂದು ತಿಂದು ಹೋಗ್ಯಾರ, ಈ ಮೊಮ್ಮಕ್ಕಳ ಬಂದಿರಿ ತೀರ್ಸೋರ್ ಮಕ್ಕಳು ಅನ್ನತಾವ. ಎಂದ ನಿಮ್ಮ ಮುತ್ತೆಗಳು ತಿಂದು ಹೋಗ್ಯಾರ, ಈ ಮೊಮ್ಮಕ್ಕಳು ಬಂದಿರಿ ತೀರ್ಸೋರ್ ಮಕ್ಕಳ ಬಿಲ್ ಅಂದ 3,500 ರೂಪಾಯಿ. ಹಂಗೆ ಇವತ್ತೇನು ನಮ್ಮ ದುಃಖಗಳು ಕಷ್ಟಗಳು ಇವೆಲ್ಲ ಏನು ಬರ್ತಾವಲ್ಲ, ಇದು ಈಗಿಂದ ಅಲ್ಲ ಏನ್ರಿ. ಹಿಂದಿನ ಜನ್ಮದೊಳಗೆ ನಾವು ಮಾಡಿರ್ತಕ್ಕಂಥ ಪಾಪ ಕರ್ಮಗಳಿಗೆ ಅನುಗುಣವಾಗಿ ಈ ಜನ್ಮದೊಳಗಿಂದ ಸುಖ ದುಃಖ ಅಂತಕ್ಕಂಥ ಬರ್ತದೆ ಪುಣ್ಯಾತ್ಮರೇ. ಅದಕ್ಕಾಗಿಯೇ ಅಂಥ ಸುಖ ಸಿಗಬೇಕಾಗಿತ್ತು, ಮುಂದಿನ ಜನ್ಮ ನಮಗೆ ಸುಖ ಸಿಗಬೇಕಾಗಿತ್ತು ಅಂದ್ರೆ, ಮುಂದಿನ ಜನ್ಮ ಅಂತಕ್ಕಂಥ ನಮ್ಗೆ ಆನಂದವಾಗಿ ಇರಬೇಕಾಗಿತ್ತು ತಿಳ್ಕೊಂಡ್ರೆ, ಈ ಜನ್ಮದೊಳಗೆ ನಾವು ಏನು ಮಾಡಬೇಕಾಗ್ಯದಂದ್ರೆ ಪುಣ್ಯದ ಕಾರ್ಯ ಮಾಡಬೇಕಾಗ್ಯದ, ಒಳ್ಳೆ ರೀತಿಯಿಂದ ಬದುಕಬೇಕಾಗ್ಯದ, ಒಳ್ಳೆತನದೊಳಗಿಂದ ಬದುಕಬೇಕಾಗ್ಯದ. ನಾವು ಒಳ್ಳೆತನದಿಂದ ಬದುಕೋದೇ ಪರಮಾತ್ಮನ ಒಲಿಮೆಗಿಂದ ಕಾರಣ ಆಕತಿ. ಇಲ್ಲಾದ್ರಿಂದ ಪರಮಾತ್ಮನ ಹೆಂಗೆ ಕಣ್ಣೀರು ಹಾಕ್ಲಕತ್ತಾನಲ್ಲ ಹಂಗೆ ಕಣ್ಣೀರು ಹಾಕಬೇಕಾಗ್ತದ. ಅದಕ್ಕಾಗಿನೇ ಬ್ರಹ್ಮ ಅಂತಾನೆ ಪರಮಾತ್ಮ, ನೀ ಏನು ಹೇಳ್ತಿದ್ದು ಗೊತ್ತಿಲ್ಲ, ನಾನಂದ ಹಣೆ ಬರಬಾರ್ದೀನಿ ಏನ್ರಿ. ಸೃಷ್ಟಿಕರ್ತನಾಗಿರ್ತಕ್ಕಂಥ ಬ್ರಹ್ಮನೇ ಅದನ್ನ ನಾನೇ ಸೃಷ್ಟಿ ಮಾಡೀನಿ ತಿಳ್ಕೊಂಡ್ರೂ ಕೂಡ ನನಗೆ ಭೂಲೋಕಕ್ಕೆ ಅಂತ ನಾವು ಹೋಗಲ್ಲ, ನಾ ಭೂಲೋಕಕ್ಕೆ ಹೋಗಂಗಿಲ್ಲ. ಯಾಕಂದ್ರೆ ಈ ಮನುಷ್ಯರು ಒಳ್ಳೆಯವರಲ್ಲ, ಅದಕ್ಕೆ ನಾ ಭೂಲೋಕಕ್ಕೆ ಅಂತ ಹೋಗಂಗಿಲ್ಲ ತಿಳ್ಕೊಂಡು ಬ್ರಹ್ಮ ಅಂತ ವಿಷ್ಣು ಅಂತಾನೆ ಮನುಷ್ಯ ಜೀವಿಗಳಂದ ಒಳ್ಳೆಯವರಲ್ಲ ಏನ್ರಿ. ದೇವರಿಗೆ ಮೋಸ ಮಾಡ್ತಕ್ಕಂಥ ಜೀವಿಗಳಂದ್ರೆ ಅದಕ್ಕೆ ನಾ ಅಂದ ಭೂಲೋಕಕ್ಕೆ ಅಂತ ಹೋಗಂಗಿಲ್ಲ ತಿಳ್ಕೊಳೋದು. ಯಾವಾಗ ಬ್ರಹ್ಮನು ಅಂತಾನೆ ವಿಷ್ಣು ಅಂತಾನೆ, ಹಂಗಾದ್ರೆ ಈ ಭೂಮಿಗೆ ಅಂದ ಯಾರಿಗೆ ಕಳಿಸ್ತಾನೆ ತಿಳ್ಕೊಂಡು ಅಂತಕ್ಕಂಥದ್ದನ್ನು ನಾಳಿನ ದಿವಸದಿಂದ ನಾವು ನೀವೆಲ್ಲರೂ ಕೂಡ ನೋಡೋಣ ಏನ್ರಿ. ನಾ ಅಚ್ಚಿ ನಾಡದಿಂದ ತೊಟ್ಟಲು ಕಾರ್ಯಕ್ರಮ ವಾರ ಯಾವ್ದಕ್ಕದಲ್ಲ ಸರ್, 20 ತಾರೀಕಿಗೆ ಮಾಡಿದೇವಲ್ರಿ. ಹಾಂ, ಬುಧವಾರ ರೀ, ಗುರುವಾರ. ಹಾಂ, ಗುರುವಾರ 21ಕ್ಕಲ್ರಿ. ಹಾಂ, ಗುರುವಾರ ದಿವಸ ತೊಟ್ಟಲು ಕಾರ್ಯಕ್ರಮ ಇದೆ. ಹಾಂ, ಏನ್ರಿ, ಗುರುವಾರ ದಿವಸ ಶರಣ ಬಸಪ್ಪನವ್ರ ತೊಟ್ಟಲು ಕಾರ್ಯಕ್ರಮ. ಬಹುಶಃ ಇಲ್ಲೆಲ್ಲ